ಈ ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಿದೆ. ಸ್ಪೆಷಲ್ ಖುಷಿ, ಎಕ್ಸ್ಟ್ರಾ ಖುಷಿ. ಯಾಕೆ ಅಂದರೆ ಸಿ ನಿಜ ಜೀವನದಲ್ಲೂ ಆಯಿತು, ಮತ್ತು ನಾ ಮಾಡಿರೋ ಸೀರಿಯಲ್ಸಲ್ಲಿ ಹಿಟ್ ಸೀರಿಯಲ್ಸ್ ಮೂಡಲ ಮನೆ, ಪ್ರೀತಿ ಇಲ್ಲದ ಮೇಲೆ ತಗೊಳ್ಳಿ, ಮುಂಗಾರು ಮಳೆ, ಫಿಲ್ಮ್ಸ್ ಆದರೆ ಮುಂಗಾರು ಮಳೆ, ಗಾಳಿಪಟ, ಉಗ್ರಮ್ಮು, ಗಾಳಿಪಟ 2 ಅಂಥದ್ದೊಂದಿಷ್ಟು ನೂರಾರು ಫಿಲಮ್ ಮಾಡಿದ್ದೀನಿ. ಪ್ರತಿಯೊಂದು ಫಿಲಮಲ್ಲೂ ಮೋಸ್ಟ್ ಆಫ್ ದೆಮ್ ಸಾಫ್ಟ್ ಕ್ಯಾರೆಕ್ಟರೇ ಕೊಡ್ತಾರೆ ನನಗೆ. ಸೊ ಜೋರು ಮಾಡೋದು, ಜಗಳ ಮಾಡೋದು ತುಂಬ ಕಡಿಮೆ ಮಾಡಿದ್ದೀನಿ, ತುಂಬ ಮಾಡಿಲ್ಲ ನಾನು. ಯಾವುದೋ ಒಂದು ಸರ್ಕಸ್ಸು, ಗಣೇಶ್ದು ಯಾವುದೋ ಒಂದೆರಡು ಫಿಲಮಲ್ಲಿ ಗಟ್ವಾಣಿ ಪಾತ್ರ ಸಿಕ್ಕಿದೆ ನನಗೆ. ಸೊ ಎಲ್ಲೋ ಒಂದು ಕಡೆ ಕುಸ್ಮನ್ ಪಾತ್ರ ಒಳ್ಳೆಯವಳು, ಪ್ಲಸ್ ಜೋರಿರ್ತಾಳೆ, ಗಟ್ವಾಣಿ ಆಗಿರ್ತಾಳೆ, ಎಲ್ಲರೂ ಉಳ್ಕೊಂಡ್ರೆ ಹೆದರ್ಕೋತಿರ್ತಾರೆ ಅಂತ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಒಂದು ಪಾತ್ರದಲ್ಲಿ ವೇರಿಯೇಷನ್ ಇದೆ, ಅದದೇ ಮಾಡಿದಾಗ ಆರ್ಟಿಸ್ಟ್ಗಳಿಗೆ ಒಂದು ಫೆಟೀಗ್ ಬಂದ್ಬಿಡುತ್ತೆ, ಮತ್ತೆ ಅದೇ ಥರದ ಪಾತ್ರನ ಅನ್ಸುತ್ತೆ. ಒಂದು ಪಾತ್ರದಲ್ಲಿ ಡಿಫ್ರೆನ್ಸ್ ಇತ್ತು. ಎರಡನೇದು, ನಿಜ ಜೀವನದಲ್ಲೂ ನಾನು ಜೋರಾಗಬೇಕು, ಯಾರು ಏನಾರು ಅಂದರೆ ಪಟ್ಟಂತ ಎದುರು ಮಾತಾಡಬೇಕು, ಕೊಡಬೇಕು ಅವ್ರಿಗೆ ಸರಿಯಾಗಿ ಅಂತ ತುಂಬ ಸಲ ಅನ್ಕೊಂತೀನಿ. ಬೇಸಿಕ್ಲಿ ನನಗೆ ಆ ಕೆಪಾಸಿಟಿ ಇಲ್ಲ ಜೋರ್ ಮಾಡೋದು. ಸೊ ಈ ಪಾತ್ರದಿಂದ ನಾನು ಕಲಿಬಹುದಾ ಅಂತ, ಕುಸ್ಮನ್ ಪಾತ್ರದಿಂದ ಆಕ್ಟ್ ಮಾಡ್ತಾ 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 ಅದು ನನ್ನೊಳಗೆ ಇಂಬೈಬ್ ಆಗ್ಬಹುದಾ ಅನ್ನೋ ಒಂದು ಆಸೆನು. ಸೊ ಐ ಆಮ್ ಲವಿಂಗ್ ದಿಸ್ ರೋಲ್. ನೀವು ಯಾವುದೇ ಆ್ಯಂಗಲಲ್ಲಿ ತಗೊಳ್ಳಿ ನೀವು, ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಹೆಣ್ಮಗಳಾಗಿ, ಪದ್ಮಜರಾವ್ ಆಗಿ, ಕುಸ್ಮ ಆಗಿ, ತಾಯಿ ಆಗಿ, ಅತ್ತೆ ಆಗಿ, ಅಕ್ಕ ಆಗಿ, ತಂಗಿ ಆಗಿ, ಇನ್ ವಾಟ್ ಎವರ್ ಆ್ಯಂಗಲ್ ಯು ಟೇಕ್, ಇನ್ನೊಂದು ಹೆಣ್ಮಗಳು ದಿಟ್ಟವಾಗಿ ನಿಲ್ತಾಳೆ, ಮತ್ತೆ ನೆಗೆಟಿವ್ನ ಎದುರಿಸ್ತಾಳೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೋತಾಳೆ ಅಂದರೆ ಅಫ್ಕೋರ್ಸ್ ಇಟ್ ಈಸ್ ವಿಕ್ಟ್ರಿ. ಅದೇ ಆಗಬೇಕು, ಎಲ್ಲ ಹೆಣ್ಮಕ್ಳಿಗೂ ಅದಾಗಬೇಕು. ಎಸ್, ಅಫ್ಕೋರ್ಸ್. ನಿಮ್ಮ ಜೀವನದ ಬಗ್ಗೆ ನಾವು ಸಾಕಷ್ಟು ಬಾರಿ ಕೇಳಿದ್ದೀವಿ. ನೀವು ಆಸ್ ಎ ಇಂಡಿಪೆಂಡೆಂಟ್ ಪೇರೆಂಟ್ ಆಗಿ ನಿಮ್ಮ ಮಗನ್ನ ಬೆಳೆಸಿ ಇವಾಗ ಅವ್ರದ್ದೇ ಆದಂತ ಒಂದು ಪ್ರಪಂಚನ ಕಟ್ಕೊಂಡಿದ್ದಾರೆ. ಸೊ ಈ ಒಂದು ಸಿಚುವೇಶನ್ ನೀವು ಶೇರ್ ಮಾಡ್ಕೊಳ್ಳೋದಾದ್ರೆ, ಭಾಗ್ಯ ಏನು ಫೇಸ್ ಮಾಡ್ತಿದ್ದಾಳೋ ಇದನ್ನೇ ನಾನು ಫೇಸ್ ಮಾಡಿದ್ದೆ ನಿಜ ಜೀವನದಲ್ಲಿ ಲಾಂಗ್ ಬ್ಯಾಕ್. ಸೊ ನನ್ನ ಮಗ ಹಾರ್ಡ್ಲಿ 2.5 ವರ್ಷ ಇದ್ದಾಗ ನಾನು ಆಚೆ ಬಂದವಳು. ಸೊ ಇವತ್ತಿನವರೆಗೂ ಐ ಆಮ್ 58 years, ಇವತ್ತಿನವರೆಗೂ. ಸೊ ಎಷ್ಟಾಯಿತು, ಆಲ್ಮೋಸ್ಟ್ ಒಂದು ಸ್ವಲ್ಪ ಸಣ್ಣ ವಯಸ್ಸಲ್ಲೇ ಮದುವೆ ಆಗಿದ್ದು, 25 ವರ್ಷ ಇರಬೇಕಾದ್ರೇ ಆಚೆ ಬಂದೆ. ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಕ್ವೆಶ್ಚನ್. ಆಲ್ಮೋಸ್ಟ್ 35 years, ಈಗ ನನಗೆ 58 ವರ್ಷ. ನಾನೊಂದು 24 ವರ್ಷ ಇರಬೇಕಾದ್ರೆ 2.5 ವರ್ಷದ ಮಗುನಿಟ್ಕೊಂಡು ನಾನು ಆ ಮನೆಯಿಂದ ಆಚೆ ಬಂದವಳು. ಸೊ ಒಂದು 35 yearsಯಿಂದ ನಾನು ಒನ್ ಮ್ಯಾನ್ ಆರ್ಮಿ. ಸೊ ಬಿಗಿನಿಂಗಲ್ಲಿ ತುಂಬ ಕಷ್ಟ ಆಗ್ತಾ ಇತ್ತು, ಜನನ್ನ ಎದುರಿಸೋದು, ಫ್ರೆಂಡ್ಸ್ನ, ಫ್ಯಾಮಿಲಿನ. ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ನಾನು ಬಂದವಳು. ಸೊ ತುಂಬಾ ಕಷ್ಟ ಆಯಿತು. ಆದರೆ ಆ ಫೇಸ್ ದಾಟದ ಮೇಲೆ, ಅದೊಂದು ಸ್ವಲ್ಪ ಆ ಒಂದು ಫ್ಯೂ ಇಯರ್ಸ್ ನಾವು ಗಟ್ಟಿಯಾಗಿರಬೇಕು. ಅದನ್ನು ದಾಟಿದ ಮೇಲೆ ದೆನ್ ಯು ಬಿಕಮ್ ಲಿಬರೇಟೆಡ್. ಓಹ್ ಆಗತ್ತೆ ಅಂತ. ಸೊ ಭಾಗ್ಯ ಇವಾಗ ಏನು ಮಾಡ್ತಿದ್ದಾಳೆ, ಪ್ರತಿಯೊಂದು ಹೆಣ್ಮಕ್ಳು ಅದೇ ಮಾಡಬೇಕು, ಟ್ರೈ ಮಾಡಬೇಕು. ಖಂಡಿತ ಒಂದು ಫ್ಯಾಮಿಲಿನ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಬಟ್ ಎಲ್ಲದಕ್ಕೂ ಒಂದು ಥ್ರೆಶೋಲ್ಡ್ ಇರುತ್ತೆ, ಒಂದು ಲಿಮಿಟೇಷನ್ ಇರುತ್ತೆ. ಆ ಲಿಮಿಟೇಷನ್ ದಾಟಿದ ಮೇಲೆ, ಅಂದರೆ ಅವಮಾನ, ತುಂಬ ಟಾರ್ಚರ್ ಕೊಡೋದು, ಬೈಯೋದು, ಅನ್ನೋದು, ಹೊಡೆಯೋದು, ಇದನ್ನೆಲ್ಲ ಸಹಿಸ್ಕೋಬಾರ್ದು. ಸೊ ನನ್ನ ಪರ್ಸನಲ್ ಲೈಫ್ಗೂ ಈ ಕತೆಗೂ ತುಂಬ ರಿಲೇಟ್ ಆಗುತ್ತೆ. ಈಗ ಸಾಕಷ್ಟು ಜನ ಒಂದು ಸೂಸೈಡ್ ಅನ್ನೋ ಒಂದು ಸ್ಟೆಪ್ ತಗೊಂಡ್ಬಿಡ್ತಾರೆ. ಅದು ಕಲಾವಿದ್ರೆ ಆಗಿರ್ಬಹುದು, ಅಥವಾ ನಾವು ಎಷ್ಟೋ ಘಟನೆಗಳು ನೋಡ್ತಾ ಇದ್ದೀವಿ. ಈಗ ಇತ್ತೀಚೆಗೂ ಒಂದು ಘಟನೆ ನಡೆದೋಯ್ತು. ಬಟ್ ಈ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಮಾತ್ರ ಪ್ರತಿಯೊಂದು ಹೆಣ್ಮಕ್ಳಿಗೂ ನಾನು ಇದನ್ನ ಹೇಳಲೇಬೇಕು. ಅಗೇನ್ ದಿಸ್ ಇಸ್ ಅ ಬ್ಯೂಟಿಫುಲ್ ಕ್ವೆಶ್ಚನ್. Nobody is worth your life. ಯಾವುದು ನಿಮ್ಮ ಲೈಫ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಅಂದರೆ ಯಾರಿಂದಾನು ನಿಮಗೆ ನೋವಾಯಿತು, ಲವ್ ಫೇಲ್ಯೂರ್ ಆಯಿತು, ಅಥವಾ ಎಲ್ಲೋ ದುಡ್ಡು ಕಾಸು ಸಾಲ ಮಾಡ್ಕೊಂಡಿದ್ದೀರಾ, ಈ ದುಡ್ಡು ಕಾಸು ಇರ್ಬೋದು, ಯಾರೋ ಅವಮಾನ ಮಾಡಿರ್ಬೋದು, ಎಲ್ಲೋ ಲವ್ ಫೇಲ್ಯೂರ್ ಆಗಿರ್ಬೋದು, ಯಾವುದೇ ಮನುಷ್ಯ ಆಗಲಿ, ಯಾವುದೇ ಇನ್ಸಿಡೆಂಟ್ ಆಗಲಿ, ಇದು ನಿಮ್ಮ ಜೀವಕ್ಕಿಂತ ದೊಡ್ಡದು ಅಲ್ಲ.
ಇಂಗ್ಲಿಷ್ ಅಲ್ಲಿ ಒಂದು ಬ್ಯೂಟಿಫುಲ್ ಸೇಯಿಂಗ್ ಇಸ್ ದಿಸ್ ಟೂ ಶಲ್ ಪಾಸ್ ಅಂತ. ಅಂದ್ರೆ ಈಗ ದಿನ ಆದ ತಕ್ಷಣ ರಾತ್ರಿ ಆಗತ್ತೆ, ಮತ್ತೆ ಬೆಳಕಾಗತ್ತೆ, ಮತ್ತೆ ರಾತ್ರಿ ಆಗತ್ತೆ. ಇದು ಪರಿವರ್ತನೆಯೇ ಪ್ರಕೃತಿಯ ನಿಯಮ ಅಂತ. ಪರ್ಮನೆಂಟ್ ಇರಲ್ಲ. ಈಗಾಗಿರೋ ಅವಮಾನ, ಲವ್ ಫೇಲ್ಯೂರು, ದುಡ್ಡು ಕಾಸು ಪರ್ಮನೆಂಟ್ ಅಲ್ಲ, ನಾಳೆ ಸರಿ ಹೋಗುತ್ತೆ. ಆ ಮೂಮೆಂಟ್ ನ ನೀವು ಪಾಸ್ ಆಗ್ಬೇಕಷ್ಟೇ. ಆ ಕ್ಷಣಗಳನ್ನ ನೀವು ಪಾಸ್ ಆಗ್ಬಿಟ್ರೆ ನೀವು ಗೆದ್ರಿ. ಹೋಲ್ಡ್ ಆನ್. ಲಾಸ್ ಆಗಿರೋದು, ಈ ಸೂಸೈಡ್ ಯಾರು ಮಾಡ್ಕೋತಾರೋ ಲಾಸ್ ಅವ್ರಿಗೆ. ಬೇರೆ ಯಾರಿಗೆ ಪಾಠ ಕಲ್ಸಕ್ಕೋಸ್ಕರ ಅವ್ರು ಸೂಸೈಡ್ ಮಾಡ್ಕೋತಿದ್ದಾರೆ, ಯಾವ್ದನ್ನ ಕೊನೆ ಮಾಡಕ್ಕೋಸ್ಕರ ಸೂಸೈಡ್ ಕೊನೆ ಆಗ್ತಿರೋದು ಅವ್ರ ಜೀವನ. ಅದ್ರ ಬದಲು ಒಂಚೂರು ಧೈರ್ಯ ತಗೊಂಡ್ರೆ ಆ ಸಮಸ್ಯೆಯಿಂದನೇ ಅವ್ರು ಆಚೆ ಬಂದು ಹೊಸ ಜೀವನ ಶುರು ಮಾಡ್ಬೋದು. ಇಟ್ಸ್ ವೆರಿ ಫೂಲಿಶ್.